ಬ್ಲಾಗ್ ಮಾಡ್ತಿದ್ದೀನಿ ನಾನು. ಯೂಟ್ಯೂಬಲ್ಲಿ ಬರ್ತದೆ, ಇದು ಚಾನಲ್ ಐತೆ ನಮ್ಮದು. ಎಲ್ಲೈತೆ ನೋಡಿ ಇಲ್ಲಿ ಬೋರ್ಡ್. ಇಂಟಿಗ್ರೇಟೆಡ್ ಇಂಡಿಕೇಟರ್ ಕೂಡ ಬರುತ್ತೆ. ಇಲ್ಲೇ ಒಳಗಡೆ ಇಂಡಿಕೇಟರ್ ಕೂಡ ಸಿಗುತ್ತೆ ನಮಗೆ. ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ಸ್ವಾಗತ. ತಮ್ಮನೇಲಿ ಟೈಟಲ್ ನೋಡಿರ್ತೀರಾ. ಫಸ್ಟ್ ಒಂಚೂರು ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಬಿಡೋಣ ಗಾಡಿನ. ಒಂಚೂರು ಕೋಲ್ಡ್ ಸ್ಟಾರ್ಟ್ ಆಗ್ತಾ ಇರಲಿ. ಇವತ್ತು ಏನು ವಿಷಯ ಅನ್ನೋದು ಗೊತ್ತಾಗಿರುತ್ತೆ. GTಗೆ ಒಂದಷ್ಟು ಮಾಡಿಫಿಕೇಶನ್ಸ್ ಮಾಡಿಸ್ತಾ ಇದ್ದೀವಿ. ಅದೇನೇನು ಅಂತ ತೋರಿಸ್ತೀನಿ. ಜಯಂತ್ ಅವ್ರು ಇದ್ದಾರೆ. ಐಬ್ರೋ. ಸೊ ನಿನ್ನೆ ಒಂದು ಮಾಡಿಫಿಕೇಶನ್ ಆಯ್ತು. ಇದಕ್ಕೆ ಹೆಡ್ಲೈಟ್ ಚೇಂಜ್ ಆಯ್ತು. ಇದು MV ಅಗುಸ್ತಾ ಬ್ರುಟಾಲೆ ಗಾಡಿದಲ್ಲ ಬ್ರೋ. ಇದು ಬ್ರುಟಾಲ್. ಇದು ಒಂದು ರೆಪ್ಲಿಕಾ ವರ್ಷನ್ ಮಾಡ್ತಾರೆ ಒಂದು ಕಂಪನಿ. ಸೊ ಅದನ್ನ ತರಿಸಿದೀವಿ. 2500 110 ವ್ಯಾಟ್. ಓಕೆ, ಸೂಪರ್ ಆಗಿ ಬರುತ್ತೆ. ಆಕ್ಚುಲಿ ಒಂಚೂರು ಹಿಂದೆ ತಗೊಳ್ಳಿ. ಆ ಹೆಡ್ಲೈಟ್ ಆನ್ ಮಾಡೋಕ್ಕಾಗತ್ತಾ ನೋಡೋದ? ಆ ಶಾಡೋಗ್ ನಿಲ್ಸಿ ಒಂದು ಸ್ವಲ್ಪ. ನಾ ಅದೇ ಯೋಚನೆ ಮಾಡ್ತಾ ಇದ್ದೆ. ಸಾಕು. ಸೊ ಇದು ಜಸ್ಟ್ ಬ್ಯಾಟ್ರಿ ಆನ್ ಮಾಡಿದ್ರೆ ಈ ಥರ ಬರುತ್ತೆ. ಬರೀ ಇಲ್ಲಿ ಮಾತ್ರ ಬರುತ್ತೆ DRL. ಅದಾಕಿ ಗಾಡಿ ಸ್ಟಾರ್ಟ್ ಮಾಡಿದ್ಮೇಲೆ ಪೂರ್ತಿ ಲೈಟ್ ಬಂತು. ಇಲ್ಲೆಲ್ಲ ಸ್ವಲ್ಪ ಕಾಣಿಸ್ತಾ ಇದೆ ನಿಮಗೆ. ಇಲ್ಲೊಂದು ಲೈಟ್ ಇದೆ. ಮತ್ತೆ ಇದಕ್ಕೂ ಕೂಡ ಇಂಟಿಗ್ರೇಟೆಡ್ ಇಂಡಿಕೇಟರ್ ಕೂಡ ಬರುತ್ತೆ. ಇಲ್ಲೇ ಒಳಗಡೆ ಇಂಡಿಕೇಟರ್ ಕೂಡ ಸಿಗುತ್ತೆ ನಮಗೆ. ಓಕೆ, ಕಾಣಿಸ್ತಾ ಇದ್ರೆ ಇಲ್ಲೆಲ್ಲ ಇಂಡಿಕೇಟ್ರು ಆರೆಂಜ್ ಆಯಿತು. ಇಲ್ಲಿ ಆಫ್ ಆಗುತ್ತೆ ಅವಾಗ. ಇದು ನೋಡ್ಬಿಡ್ದು. ಇದು ಇಂಟಿಗ್ರೇಟೆಡ್ ಥರ, ಬಟ್ ತುಂಬ ಚೆನ್ನಾಗಿದೆ. ಹೆಡ್ಲೈಟ್ ಚೆನ್ನಾಗಿ ಕಾಣಿಸುತ್ತೆ. ಸ್ಮೋಕ್ ಇದಾಗ್ದಂಗೆ ಇರುತ್ತೆ ಮೇಲೆ. ಆ್ಯಕ್ಚುಲಿ ಬ್ಲ್ಯಾಕ್ ಸಖತ್ತಾಗಿರುತ್ತೆ. ಓಕೆ, ಏನಕ್ಕೆ ಇವತ್ತು ತೆಗಿತಾ ಇರೋದು ಗಾಡಿನ ಅಂತ ಹೋಗ್ತಾ ಹೇಳ್ಕೊಂಡು ಹೋಗ್ತೀನಿ. ಹಾಂ, ನಾಟ್ ಸರ್ಟಿಫೈಡ್. ಓಕೆ, ಹಾಂ, ಅಂದ್ರೆ ಬೇರೆ ಹೆಡ್ಲೈಟ್ ಎಲ್ಲ ಏನಾಗುತ್ತೆ. ಓಕೆ, ಪ್ರೊಜೆಕ್ಟರ್ ಹೆಡ್ಲೈಟ್. ಹಾಂ, ಲೈಟ್ ಕರೆಕ್ಟಾಗಿ. ಹಾಂ, ಮತ್ತೆ ಇದು ಎದುರುಗಡೆ ಬರೋರಿಗೆ ಸಿಕ್ಕಾಬಟ್ಟೆ ಹೊಡೆಯಲ್ಲ. ಹಳೆ GT ಹೊಡಿತಿತ್ತು. ಹಾಂ, ಜಾಸ್ತಿ. ಹಳೇದ್ರಲ್ಲಿ ಲೋ ಬೀಮಲ್ಲಿ ಹೊಡಿತಿತ್ತು. ಬಟ್ ನನಗೇನೋ ಅದು ಸೇಫ್ ಅನ್ಸ್ತಾರ. ನನ್ನ ಗಾಡಿಗಂತೂ 4-5 ಜನ ನಿಲ್ಸ್ಕೊ ಕೇಳೋರೆ, ಏನಕ್ಕೆ ಅಷ್ಟೊಂದು ಹೆಡ್ಲೈಟ್ ಯಾಕೆ ಆನ್ ಮಾಡ್ಕೋತೀರಾ, ಆಫ್ ಮಾಡ್ಕೊಳ್ಳಿ ಅಂತ. ವಯಸ್ಸಾದವ್ರಿಗಂತೂ ಆಗೋದಿಲ್ಲ ಪ್ರಾಬ್ಲಮ್ ಅದು. ಇವಾಗ ಹೋಗೋಣ. ಸೊ ನಂದು ಒಂದು ಸ್ವಲ್ಪ ಕೆಲಸ ಇದೆ. ಗಾಡಿದು ಏನಾದ್ರೆ ಈ ಮಡ್ಡಗಾರ್ ಹಾಕ್ಸಿದ್ದೀನಲ್ಲ, ಇದು ಶೇಕ್ ಆಗ್ತಾ ಇರುತ್ತೆ ಹಿಂಗೆ. ಸೊ ಆ ಕಡೆ ಒಂದು ರಾಡ್ ಕೊಡ್ಸೋಣ ಸ್ಯಾರಿ ಗಾರ್ಡ್ಗೆ ಅಂತ. ಅದನ್ನ ನಾನೊಂದು ಮಾಡಿಸ್ಬೇಕು. ಫಸ್ಟ್ ಇದನ್ನ ಬಿಟ್ಬಿಟ್ಟು ಆಮೇಲೆ ಆ ಗಾಡಿ ಮಾಡ್ಸೋಕೆ ಹೋಗ್ತೀವಿ. ಓಕೆ, ಸೊ ಈ ವಿಡಿಯೋ ಪರ್ಪಸ್ ಏನಂದ್ರೆ ನಿಮಗೆ ಕಂಪ್ಲೀಟ್ ಬ್ಲ್ಯಾಕ್ ಶೇಡಲ್ಲಿ GT ಹೆಂಗೆ ಕಾಣುತ್ತೆ ಅನ್ನೋದು ನಿಮಗೆ ನೋಡೋಕೆ ಸಿಗುತ್ತೆ. ಆ್ಯಂಡ್ ನನಗೂ ಪರ್ಸ್ನಲಿ ಇದೇ ಇಷ್ಟ. ಆ್ಯಕ್ಚುಲಿ ನನಗೆ ಈ ಥರ ಕಲರ್ ತುಂಬ ಇಷ್ಟ ಆಗುತ್ತೆ ಆ್ಯಕ್ಚುಲಿ. ಸೊ ಇವಾಗ ನಾಗೇಶ್ ಅವ್ರ ಹತ್ರ ಹೋಗ್ತಾ ಇದೀವಿ. ನಾನು ಹಿಮಾಲಯನ್ಗೆ ಸ್ಯಾಡಸ್ಟ್ ಏನೋ ಅವ್ರ ಹತ್ರನೇ ಫಿಟ್ ಮಾಡಿಸಿ ಇದ್ದು. ರಾಯಲ್ ಎನ್ಫೀಲ್ಡ್ ಗಾಡಿ ಅಂದರೆ ಆಲ್ಮೋಸ್ಟ್ ಅವ್ರ ಹತ್ರನೇ ನಾವು ತೋರಿಸೋದು ನಮ್ಮ ಫ್ರೆಂಡ್ ಸರ್ಕಲಲ್ಲೂ. ಯಾಕಂದ್ರೆ ಎಕ್ಸ್ ಎಂಪ್ಲಾಯಿ ಇನ್ ರಾಯಲ್ ಎನ್ಫೀಲ್ಡ್ ಸರ್ವಿಸ್ ಸೆಂಟರ್. ಸೊ ಅದಕ್ಕೋಸ್ಕರ. ಇನ್ನೊಂದೇನಂದ್ರೆ ಇವಾಗ ಕಂಪ್ಲೀಟ್ ಬಿಚ್ ಹಾಕ್ಸ್ಬಿಟ್ಟು ಗಾಡಿ ನಿಲ್ಸಿದ್ರೆ ಒಂದಿನ ಸುಮ್ಮನೆ ನಿಂತಿರ್ಬೇಕಷ್ಟೇ ಗಾಡಿ. ಯಾಕಂದ್ರೆ ಹ್ಯಾಂಡ್ ಗ್ರಿಪ್ ಇದೆಲ್ಲ ಹೋಗುತ್ತೆ. ಒಂದಿನ 12 hours ಬೇಕಂತೆ ಅದು ಡ್ರೈ ಆಗೋಕ್ಕೆ ಪೂರ್ತಿ. ಸೊ ಅದಕ್ಕೆ ಬೆಟರ್ ಗಾಡಿನ ಒಂದು ದಿವಸ ನಿಲ್ಲಿಸ್ಬಿಟ್ಟು ನಾಳೆ ಎತ್ಕೊಂಡು ಹೋಗೋದು. ಇತ್ತೀಚೆಗೆ ಯಾವುದೋ ಒಂದು ಇಂಟರ್ಸೆಪ್ಟರ್ದು ಮಾಡಿಫಿಕೇಶನ್ಸ್ ಒಂದು ಫೋಟೋ ನೋಡ್ಬಿಟ್ಟೆ ಗುರು. ಇಂಟರ್ಸೆಪ್ಟರ್ ಮತ್ತೆ ಸೂಪರ್ ಮೀಟಿಯರ್ದು ಹೆವಿ ಅಂದ್ರೆ ಹೆವಿ ಇಷ್ಟ ಆಗ್ಬಿಟ್ಟೈತೆ ಗಾಡಿ. ಅದು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಗೋಯ್ತು. ಆ ಎರಡು ಮಾಡಿಫಿಕೇಶನ್ಸ್ ನೋಡ್ಬಿಟ್ಟು ನನಗೆ ಇಂಟರ್ಸೆಪ್ಟರ್ ಮತ್ತೆ ಸೂಪರ್ ಮೀಟಿಯರ್. ನಾನು ಯಾವತ್ತೂ ಕ್ರೂಸರ್ ಸೆಗ್ಮೆಂಟ್ನ ಜಾಸ್ತಿ ಓಡಿಸಿಲ್ಲ. ಕ್ರೂಸರ್ ಒಂದ್ಸತಿ ಓಡಿಸ್ಬೇಕು ಜಾಸ್ತಿ. ಒಂದು ಲಾಂಗ್ ಡಿಸ್ಟೆನ್ಸ್ ತನಕ ಓಡಿಸ್ಬೇಕು. ಓಕೆ, ನನಗೂ ಔಟ್ಪುಟ್ ನೋಡಬೇಕಾದ್ರೆ ತುಂಬ ಇಷ್ಟ. ಬೇಗನೆ ನಾಳೆ ನೋಡೋಣ ಹೆಂಗೆ ಬರುತ್ತೆ ಅಂತ. ಮತ್ತು ಇನ್ನೊಂದೇನೋ ಇದೊಂದೊಂದು ಮಾಡಿಸಿದ್ದು ಗುರು. ಇದು ಮಾಮೂಲಿ ನಾರ್ಮಲ್ ಸ್ಟಿಕರಿಂಗ್ ಶಾಪಲ್ಲಿ ಮಾಡಿಸಿ ಇದು ಲೇಸರ್ ಕಟಿಂಗ್ ಓಡಿಸ್ಬಿಟ್ಟಿದ್ದು ಪೂರ್ತಿ. ನಾವೇನೋ ಮಾಡ್ಸೋಕೆ ಹೋಗಿ ಇನ್ನೊಂದೇನೋ ಆಗ್ಬಿಡ್ತಿತ್ತು. ಅಮೆಝಾನಲ್ಲಿ ಯಾವುದೋ ಆರ್ಡರ್ ಮಾಡಿದ್ರೆ ಯಾವುದೋ ಬಂದ್ಬಿಟ್ಟಿತ್ತು. ಅದನ್ನು ಸಾಲ್ವ್ ಮಾಡೋಕ್ಕೆ ಅಂತ ಹೋಗಿ ಇದಾಗೋಯ್ತು. ಬಟ್ ಚೆನ್ನಾಗಿದೆ, ಇದು ತುಂಬ ಇಷ್ಟ ಆಯಿತು. ಥರ ಸಖತ್ ಲುಕ್ ಇದೆ. 8:45ಗೆ ಬರಬೇಕಿತ್ತು ನಾವು. 10:00ವರೆಗೆ ಬಂದಿದ್ದೀವಿ. ನಿಲ್ಲಿಸ್ಲಾ? Lions roaring in the morning sun, searching for. ಓಕೆ, ಆಲ್ಮೋಸ್ಟ್ ಕೆಲಸ ಮುಗೀತು ಅಂತಾನೆ. ಸೊ ಇವಾಗ ಟ್ಯಾಂಕನ್ನು ಬಿಚ್ತಾ ಇದ್ದಾರೆ ನೋಡೋದು. ಸೊ ಇದು ವರ್ಕ್ಶಾಪ್ ಅವ್ರದ್ದು. ಓದ್ ಲಾಗಲ್ಲೂ ತೋರಿಸಿದೆ. ಇದೊಂದು ಟ್ಯಾಂಕ್ ಬಿಚ್ಚಿದ್ರೆ ಮುಗೀತು. ಇಲ್ಲಿ ಸಸ್ಪೆನ್ಷನ್ಗಳು ಇಟ್ಟಿದ್ದಾರೆ.
ಇಲ್ಲಿ ಸಸ್ಪೆನ್ಷನ್ ಇದೆ 2. ನಾವು ಆ್ಯಕ್ಚುಲಿ ಇದನ್ನು ಬ್ಲ್ಯಾಕ್ ಮಾಡಿಸ್ಬೇಕು. ಸೊ ಇದನ್ನು ಸಸ್ಪೆನ್ಷನ್ ಅಂಗಡಿಯಲ್ಲಿ ಬಿಚ್ಚೋಣ ಇದನ್ನು. ಅದಾದಮೇಲೆ ಪಾರ್ಟ್ಸ್ಗಳೆಲ್ಲ ಇಲ್ಲಿದೆ ನೋಡಿ. ಇದು ಮಡ್ ಗಾರ್ಡ್ ಹತ್ರ ಇರೋ ಕ್ಲ್ಯಾಂಪು, ಹ್ಯಾಂಡಲ್ ಕ್ಲ್ಯಾಂಪು, ಫುಟ್ ರೆಸ್ಟ್ಗಳು. ಇದು ಫುಟ್ ರೆಸ್ಟು, ಇದು ಹ್ಯಾಂಡಲ್ ಕ್ಲ್ಯಾಂಪು, ಮತ್ತು ಇದು ಸಸ್ಪೆನ್ಷನ್ ಹತ್ರ ಏನೋ ಬರೋದು ಅನಿಸುತ್ತೆ. ಬ್ರೋ ಇದೆಲ್ಲಿದ್ದು? ಹಾಂ, ಹೋ ಕರೆಕ್ಟ್, ಹೆಡ್ಲೈಟ್ದಲ್ಲ. ಸೊ ಇದು ಹೆಡ್ಲೈಟ್ದು, ಇದು ಹೆಡ್ಲೈಟ್ದು, ಇವೆರಡು ಹ್ಯಾಂಡಲ್ದು. ಇದು ಕಂಪ್ಲೀಟ್ ಹ್ಯಾಂಡಲ್ ಬಾರ್. ಹ್ಞೂ ಅಲ್ಲ, ಇದು ನಾವು ಪೇಂಟ್ ಮಾಡಿಸಿದ್ವಾ? ಇದು ರಾಯಲ್ ಎನ್ಫೀಲ್ಡ್ ತಾನೆ? ಹಾಂ. ಸೊ ಗಾಡಿ ಹೆಂಗಿದೆ ಅಂತ ನೋಡೋಣ. ಏನು ಇರೋಳು, ಉಯ್ ಎಲ್ಲ ಒಟ್ಟಾಗೈತೆ ಗಾಡಿದು. ಹಾಂ, ಅದು ಹೆಂಗೈತಲ್ಲ. ಓಕೆ. ಸೊ ಹಂಗೆ ಇನ್ನೊಂದು ನಂದು ಮಡ್ಡಗರ್ ಕೆಲಸ ಮುಗೀತು. ಸೊ ಅದನ್ನು ರೆಡಿ ಮಾಡಿಸ್ಕೊಂಬಂದ್ಬಿಟ್ಟೆ ಈಗ ಸೂಪರ್. ನನಗೆ ಏನಂದರೆ KTM ಕಡೆಯಿಂದ ಬರೋದೇನೋ ನನಗೆ ಇಷ್ಟ ಆಗಲಿಲ್ಲ. ನಂಗೆ ಇದರಲ್ಲಿ ರಿಫ್ಲೆಕ್ಟರ್ ಎಲ್ಲ ಇಷ್ಟ ಆಯಿತು ಆ್ಯಕ್ಚುಲಿ. ಅದಕ್ಕೆ ನನಗೆ ಇದೇ ಬೇಕು ಅಂತ ಹಾಕ್ಸ್ಕೊಂಡಿದ್ದೀನಿ. ಸೊ ಓಕೆ, ಫೈನಲಿ ಡನ್, ಕಂಪ್ಲೀಟ್. ಈ ಥರ ಇದೆ ಲುಕ್ಕು. ಸೊ GT ಟ್ಯಾಂಕ್ ತೆಗೆದಿದ್ದೀವಲ್ಲ, ಅದ್ರ ಪೆಟ್ರೋಲ್ ಎಲ್ಲ ಈ ಗಾಡಿ ಹಾಕ್ತಾಯಿದ್ದೀವಿ. ಸ್ವಲ್ಪ ಸುಮ್ಮನೆ ಆಚೆ ಇಟ್ಟರೆ ಡಸ್ಟ್ ಎಲ್ಲ ಆಗುತ್ತದೆ, ಸುಮ್ಮನೆ ಬೇಡ ಅಂತ ಅಷ್ಟೇ. ಅದ್ರ ಬದಲು ಬೇಕಾದ್ರೆ ಅದಾದಮೇಲೆ ಇದರಿಂದ ಬೇಕಾದ್ರೆ ತೊಗೊಬೋದು ಪೈಪಲ್ಲಿ. ಎಷ್ಟು ಲೀಟ್ರ್ ಇತ್ತು? ಒಂದು 8 ಲೀಟ್ರ್ ಇತ್ತು. ತಡೀರಿ. ಹಾಂ, ನಾವು ಅವಾಗಲೇ ಯೋಚನೆ ಮಾಡಬೇಕಿತ್ತು. ಪೇಂಟ್ ಶುರೋಣ. ಅದೇನಾಗಲ್ಲ. ತುಂಬ್ಕೊಂಬಿಟ್ಟತ್ತೆ ನೋಡ್ರಿ. ಅಲ್ಲ, ಆಲ್ರೆಡಿ ಒಂದು 5 ಲೀಟ್ರ್ 6 ಲೀಟ್ರ್ ಐತೆ ಗಾಡಿದೆ. ಯಾವುದು ಇಂಡಿಕೇಟರ್ ನೆಟ್ಟು ವರ್ಕ್ ಆಯ್ತಲ್ಲ, ಈ ಸರ್ವಿಸ್ಗೆ ಹೋದಾಗ ತೋರಿಸ್ಬೇಕು ಅದನ್ನು. ಸೊ ಈಗ ಸಸ್ಪೆನ್ಷನ್ನ ಬಿಚ್ಚೋದಕ್ಕೆ ಅಂತ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಿರೋದು ಇಲ್ಲೇ ಒಂದು ಅಂಗಡಿ ಇದೆ, ಅಲ್ಲೇ ಹೋಗ್ತೀವಿ. People feeling like the light has just come. We must never stop the way, yeah. Birds chirping and I hear my name, grasping into life. Life is happy but it's so insane. We must merely make a start. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a walk. Savannah. Light is gonna come. The birds have just begun. We will always take a stand. ಹಾಂ, 390 ಇದು. ಹಾಂ, ಪ್ರೈಸ್ ಇವಾಗ 4 ಲಕ್ಷ ಆಗುತ್ತೆ. ಇದು ಎಷ್ಟು ಫಾಸ್ಟ್ ಹೊಡೋರು 25 ಬರ್ತದೆ. ಎಷ್ಟು ಜಾಸ್ತಿ ಫಾಸ್ಟ್ ಹೊಡೋದು 20 ಕೊಡ್ತದೆ ಅಣ್ಣ. ಆಲ್ರೆಡಿ ರನ್ನಿಂಗ್ ಐತಲ್ಲ ಇದು ಕ್ಯಾಮ್ರಾ. ಬ್ಲಾಗ್ ಮಾಡ್ತಿದ್ದೀನಿ ನಾನು. ಯೂಟ್ಯೂಬಲ್ಲಿ ಬರ್ತದೆ, ಇದು ಚಾನಲ್ ಐತೆ ನಮ್ಮದು. ಇಲ್ಲೈತೆ ನೋಡಿ, ಇಲ್ಲಿ ಬೋರ್ಡು. ಹಾಂ, ಲಾಂಗ್ ರೈಡ್ಗೆ ಸೂಪರು. ಹಾಂ, ಅಲ್ಲ 50,000 ರೂಪಾಯಿ ಕ್ಯಾಮ್ರಾ ಅಷ್ಟು ಕ್ಲಾರಿಟಿ ಇದೆ. ಇದು ಮಾಮೂಲಿ. ಹಾಂ ಹಾಂ, ಏನಂತ RSV ಕನ್ನಡ. ಓಕೆ ಅಣ್ಣ, ಥ್ಯಾಂಕ್ ಯು, ಚೆನ್ನಾಗಿ ಮಾಡಿದ್ದೀರಾ. ಬರ್ತೀವಿ, ನಾಳಿದ್ದು ಬರ್ತೀವಿ. ಹಾಂ, ಓಕೆ, ಅದೆಲ್ಲ ಅಲ್ಲೇ ಇಟ್ಕೊಂಡಿರಿ, ಬೆಟರ್ ಸುಮ್ಮನೆ. ಓಕೆ, ಹೊರಡೋಣ ಬ್ರೋ. ಸರಿ ಅಣ್ಣ, ಬರ್ತೀವಿ. ಹಾಂ, ಓಕೆ. ಸೊ ಇವಾಗ ಪೇಂಟ್ ಶಾಪ್ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲೇ ಇರೋದು ಪೇಂಟ್ ಶಾಪು, ಇಲ್ಲೇ ಬಂತು ಅನಿಸುತ್ತೆ. ಇದೇ ಪೇಂಟ್. ಸೊ ಇನ್ನೊಂದು ಏನಂದರೆ, ಗೋಪುರದ ಎಂಡ್ಯೂರೋ ಬ್ಯಾಟ್ರಿ ಇರುತ್ತೆ.
ಸಖತ್ ಲೈಫ್ ಬರುತ್ತೆ ಬರೋದು. ನಾನು ಬೆಳಗ್ಗೆಯಿಂದ ಒಂದೇ ಒಂದು ಬ್ಯಾಟ್ರಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾಂ ಐ ಇವರೇ ಇದ್ದಿದ್ದೋಣ. ಪೇಂಟ್ ಕೆಲಸನ ಒಂದು ದಿನ ಲೇಟ್ ಆದರೂ ಬರಲ್ಲ, ಯಾಕಂದರೆ ಅಲ್ಲಿ ಡ್ರೈ ಆಗಬೇಕು. ಹಾಂ, ಡ್ರೈ ಆದಷ್ಟು ಕೆಲಸ ನೀಟಾಗಿರುತ್ತೆ. ಓಕೆ, ನಾವು ಅರ್ಜೆಂಟ್ ಹೆಂಗೆ ಮಾಡ್ಬಿಟ್ಟು ಕೊಟ್ಬಿಟ್ರೆ ಕೆಲಸ ಆಗಲ್ಲ. ಸರಿ ಹೋಗ್ಲಿ, ಆಯಿತು, ನೋಡ್ಕೊಂಡು ಮಾಡೋಣ. ಹೋಗ್ಲಿ, ನಾಳಿದ್ದು ಎಲ್ಲ ಫುಲ್ ಕಂಪ್ಲೀಟ್ ರೆಡಿಯಾಗಿರುತ್ತೆ. ಆಚೆ ನಾಳಿದ್ದು ತಗೊಂಡು ಫಿಟ್ ಮಾಡಿ ಫುಲ್ಲು ಡ್ರೈ ಎಲ್ಲ ಮಾಡಿಬಿಟ್ಟಿರ್ತೀರಲ್ವಾ? ಓಕೆ. ಇದ್ರದ್ದೇ ಅದನ್ನು ಸೀಲ್ ಆಗಿರ್ತದೆ ಅಂದ್ರಲ್ಲ, ಅದು ಹೆಂಗೆ ತೆಗಿತೀರಾ? ಸೀಲ್ ಅಂದರೆ ಅದರ ಮೇಲೆ ಕೋಟಿಂಗ್ ಲಾಕರ್ ಇರುತ್ತೆ. ಹಾಂ, ಅದು ತೆಗೆದಾಗ ಮಾರ್ಕಿಂಗ್ ಬರುತ್ತೆ. ಅಲ್ಲ, ಅದು ಕ್ಯೂರಿಯಸ್ ಆಗಿತ್ತು, ಅದು ಹೆಂಗೆ ತೆಗಿತೀರಾ ಅಂತ. ಅದೇ ಉಜ್ಜಿ ರೆಡಿ ಮಾಡಿ ಪೇಂಟ್ ಮಾಡಿ ಮೇಲೆ ಕೋಟೆಡ್ ಹೊಡೆಯೋದು. ಕೋಟ್ ಹೊಡಿತೀರಾ? ಇದನ್ನು ನೀವು ಹೆಂಗೆ ಉಜ್ಬಿಟ್ಟು ತೆಗಿತೀರಾ ಒಂದು ಸ್ವಲ್ಪ? ಹಾಂ, ಉಜ್ಜಿ ತೆಗ್ದು ಲೆವೆಲ್ ಮಾಡೋದು. ಒಂದು ಕೋಟ್ ಆಚೆ ಬರ್ತದೆ. ಓಕೆ ಓಕೆ. ಇದೆಲ್ಲ ಎಷ್ಟು? 9980 ಜೋರಾಗಿ ಜೋರಾಗಿ 9980 49235. ನಿಮ್ಮ ಹೆಸರು? ಶಶಿಕುಮಾರ್. ಶಶಿಕುಮಾರ್. ಇದು ಎಲ್ಲಿ ಬರ್ತದೆ ಅಂಗಡಿ ಅಂತ ಹೇಳಿ? ಹೆಂಗೆ? ಇದು ಉದಯಗಿರಿ ಡೌನ್ ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಪಕ್ಕ. ಹಾಂ, ಇಂಡಿಯನ್ ಪಬ್ಲಿಕ್ ಸ್ಕೂಲ್ ಇದೆ ಅಲ್ಲ? ಇದೆ ಇಂಡಿಯನ್ ಪಬ್ಲಿಕ್ ಸ್ಕೂಲ್. ಹಾಂ, ಇದ್ರ ಪಕ್ಕ. ಸೊ ನಮಗೆ ಆ್ಯಕ್ಚುಲಿ ಆಲ್ರೆಡಿ ಒಂದು ಸತಿ ಪೇಂಟೆಲ್ಲ ಹೊಡೆದು ನಮಗೆ ಖುಷಿಯಾಗಿ ಒಂದು ಸತಿ ಪೇಂಟೆಲ್ಲ ಹೊಡ್ಕೊಟ್ಟವ್ರೆ, ನಿಜ ಹೇಳ್ಬೇಕಂದ್ರೆ. ಅದಕ್ಕೆ ನಾವು ಹುಡುಕೊಂಡು ಬಂದಿರೋದು, ಸುಳ್ಳು ಅಂತ ಹೇಳ್ತಾಯಿಲ್ಲ. ಸೋಮ ಅನ್ನೋರಿಂದ ಪರಿಚಯ ಆಗಿದ್ದು. ನನಗೇನೋ ಕೆಲಸ ಅಂತೂ ಸಖತ್ತಾಗಿ ಮಾಡ್ತಾರೆ ಅಂತ ನನ್ನ ಒಂದು ಅನಿಸಿಕೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಇವ್ರ ಹತ್ರ ಬಂದು ಪೇಂಟ್ ವರ್ಕ್ ಏನೇ ಇದ್ರು ನೀವು ಮಾಡಿಸ್ಕೊಂಡು ಹೋಗ್ಬೋದು. ನಾವು ಅದಕ್ಕೆ ಎಲ್ಲ ಪರ್ಸನ್ ಇಲ್ಲೇ ಕೊಟ್ಟಿದ್ದೀವಿ. Let's go back to when we were young. For the animals we stand. Let's go back to when trees were swung. Kids across the lane. Savannah, I'm coming home. Savannah, we'll never be alone. Savannah, the beauty of the world. Savannah, let's all take a ride. ಸೊ ಇವಾಗ ರಬ್ಬಿಂಗ್ ಎಲ್ಲ ಮುಗಿದಿದೆ. ಎಷ್ಟು ಸ್ಕ್ರ್ಯಾಚ್ ಐತೆ ನೋಡಿ, ಇಲ್ಲೆಲ್ಲ ಸ್ಕ್ರ್ಯಾಚ್ ಇದೆ. ಸೊ ಇದನ್ನು ಪೇಂಟ್ ಹೊಡೆದು ಸರಿ ಮಾಡ್ತಾರೆ ಇವಾಗ. ಓಕೆ ಓಕೆ, ಫುಲ್ ಪೇಂಟ್ ರೆಡಿ ಆಗಿದೆ ಇವಾಗ. ಇಲ್ಲೇ ಪೇಂಟ್ ಆಗಿದೆ ಸರ್, ಫುಲ್ ಪೇಂಟ್ ರೆಡಿ ಆಗಿದೆ ನೋಡಿ. ಸೊ ಇದು ಡ್ರೈ ಆಗಕ್ಕೆ ಬಿಡಬೇಕು. ಇದನ್ನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ.